ಸ್ನೇಹಿತರೆ, ಈಗ ಚಾತುರ್ಮಾಸದಲ್ಲಿ ಮಾಡುವಂಥ ನೇಮ ನಿತ್ಯ ದಾನಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಬಹಳಷ್ಟು ಸರಳವಾಗಿರುವಂಥ ದಾನಗಳನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ವ್ರತಗಳನ್ನು ಕೂಡ ಹೇಳ್ಕೊಡ್ತೀನಿ. ಚಾತುರ್ಮಾಸದಲ್ಲಿ ಮಾಡಿದಂಥ ಈ ದಾನ ಧರ್ಮ ನೇಮ ನಿತ್ಯಗಳು ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಅಂಥೇಳಿ. ಈ ಚಾತುರ್ಮಾಸ ಅನ್ನೋದು ಒಂದು ಪರ್ವಕಾಲ ಇದ್ದ ಹಾಗೆ ಅಂಥೇಳಿ ಈ ಪರ್ವಕಾಲದಲ್ಲಿ ಆಚರಿಸುವಂಥ ದಾನ ಧರ್ಮಗಳಿಗೆ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿಯೇ ಈ ಒಂದು ಚಾತುರ್ಮಾಸ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಯಾವ ದಾನಗಳನ್ನು ಮಾಡ್ಬೋದು, ಯಾವ್ಯಾವ ವ್ರತಗಳನ್ನ ನಾವು ಧಾರಣ ಮಾಡಿಕೊಂಡು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವೊಂದನ್ನು ನಾನು ತೋರಿಸಿ, ಅಂದರೆ ಯಾವ ರೀತಿ ಆಚರಣೆ ಮಾಡಬೇಕು, ಆ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ತೋರಿಸ್ಕೊಡ್ತೀನಿ. ಇನ್ನು ಕೆಲವೊಂದನ್ನು ಈ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಹಳ ಸರಳವಾಗಿರುವಂಥ ವಿಧಾನ ಅವುಗಳನ್ನು ಹೇಳ್ತೀನಿ. ಆಚರಣೆಯನ್ನು ಮಾಡಿರಿ ಯಥಾಶಕ್ತಿಯಾಗಿ. ಮೊದಲೇದಾಗಿ ನಾನು ಒಂದೊಂದೇ ವ್ರತಗಳನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವುದು ಅನುಕೂಲ ಆಗ್ತದೋ ಆ ವ್ರತಗಳನ್ನು ನೀವು ಮಾಡಿರಿ. ಮೊದಲೇದಾಗಿ ನಾವು ಹೇಳ್ತೀವಿ, ಈ ಚಾತುರ್ಮಾಸದಲ್ಲಿ ಅರಿಶಿನ ಕುಂಕುಮ ದಾನ ಅಂಥೇಳಿ ನಾವು ಏನನ್ನು ಕೊಡ್ತೇವೋ ನಮಗೆ 10ರಷ್ಟು ಬರ್ತದೆ ಅಂತ ಹೇಳ್ತೇವೆ. ಅದಕ್ಕಾಗಿ ನಾವು ಅರಿಶಿನ ಕುಂಕುಮ ದಾನವನ್ನು ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಮುತ್ತೈದಿತನ ಭಾಗ್ಯ ನಮಗೆ ದೊರಕ್ತದೆ. ಈ ಅರಿಶಿನ ಕುಂಕುಮ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಅದರಲ್ಲೂ ಮದುವೆ ಆದಿ ಏನು ಮೊದಲೇ ವರ್ಷ ಇರ್ತದಲ್ಲ, ಅವರಂತೂ ಖಂಡಿತವಾಗಿಯೂ ಈ ಅರಿಶಿನ ಕುಂಕುಮ ದಾನವನ್ನು ಹಿಡಿಲೇಬೇಕು ಅಂತ ಹೇಳ್ತೀವಿ. ಈ ಅರಿಶಿನ ಕುಂಕುಮ ದಾನ ಬಹಳ ಸರಳದ. ಪ್ರತಿ ದ್ವಾದಶಿ ದಿವಸ ಒಂದು ಕೊಬ್ಬರಿ ಬಟ್ಲ, ಏಕಾದಶಿ ನೀವು ಆಚರಣೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಏಕಾದಶಿ ಮಾರನೇ ದಿವಸ ದ್ವಾದಶಿ ಅಂತ ಹೇಳ್ತೀವಿ. ಆ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ದೇವರ ಮುಂದೆ ಈ ರೀತಿಯಾಗಿ ಒಂದು ತಟ್ಟೆಯನ್ನಿಟ್ಟು ಅದರಲ್ಲಿ 2 ಕೊಬ್ಬರಿ ಬಟ್ಟಲುಗಳನ್ನು, ಸಮಾನವಾಗಿರುವಂಥ 2 ಕೊಬ್ಬರಿ ಬಟ್ಟಲುಗಳನ್ನು ಇಟ್ಕೊಳ್ಬೇಕು. ಇಟ್ಕೊಂಡು ಮೊದಲನೇ ಬಟ್ಲಲ್ಲಿ ಅರಿಶಿಣವನ್ನು ಹಾಕಬೇಕು, ಇನ್ನೊಂದು ಬಟ್ಲಲ್ಲಿ ಕುಂಕುಮವನ್ನು ಹಾಕಬೇಕು. ಈ ರೀತಿ ತಟ್ಟೆಯಲ್ಲಿ ಇಟ್ಟು ಹಾಕ್ಕೊಂಡು ನಂತರ ಇನ್ನೊಂದು ತಟ್ಟೆಯಲ್ಲಿ ಮುತ್ತೈದೆಗೆ ಉಡಿ ಸಾಮಗ್ರಿಗಳನ್ನು ಇಟ್ಕೊಳ್ಬೇಕು. ಏನೇನು ಇಟ್ಕೊಳ್ಬೇಕು ಅಂದರೆ, ಒಂದು ಕಣ ಇಟ್ಕೊಳ್ಬೇಕು, ತೆಂಗಿನಕಾಯಿ, ಅಕ್ಕಿ, ಅಡಿಕೆ ಬೆಟ್ಟ, ಯಥಾಶಕ್ತಿ ಅದರಲ್ಲಿ ತಾಂಬೂಲವನ್ನು ಇಟ್ಕೊಳ್ಬೇಕು. ಅಂದರೆ ಈ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ತಾಂಬೂಲ, ದಕ್ಷಿಣೆ ಮತ್ತು ಒಂದು ಕಣ ಇಟ್ಕೊಳ್ಬೇಕು, ತೆಂಗಿನಕಾಯಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿ ದ್ವಾದಶಿ ಒಂದು ಮುತ್ತೈದೆಗೆ ಹೋಗಿ ಕೊಡಬೇಕು. ಅಂದರೆ ಮುತ್ತೈದಿನ ಮನೆಗೆ ಕರೆದು ಕೊಟ್ಟರೆ ಒಳ್ಳೆಯದು. ಅಕಸ್ಮಾತ್ ಆಗದೆ ಇದ್ದರೆ ನಿಮ್ಮ ಮುತ್ತೈದೆ ಎಲ್ಲಿರ್ತಾಳೆ ಅಲ್ಲೇ ಹೋಗಿ ಕೊಟ್ಟು ಬರ್ಬೋದು. ಈ ರೀತಿ ಪ್ರತಿ ದ್ವಾದಶಿ ಒಂದೊಂದು ಮುತ್ತೈದಿಗೆ, ಒಬ್ಬರಿಗೆ ಕೊಡಬಾರ್ದು, ಬೇರೆ ಬೇರೆ ಮುತ್ತೈದೆಯರಿಗೆ ಕೊಡ್ತಾ ಹೋಗಬೇಕು. ಈ ರೀತಿ ಕೊಟ್ಟ ಮೇಲೆ ಕೊನೆಯ ದ್ವಾದಶಿ ಅಂತ ಹೇಳ್ತೇವೆ. ಕೊನೆಯ ದ್ವಾದಶಿ, ಚಾತುರ್ಮಾಸದ ಕೊನೆಯ ದ್ವಾದಶಿ ದಿವಸ ಒಂದು ಬೆಳ್ಳಿ, ಎಷ್ಟು ಸಣ್ಣದಾಗುತ್ತೋ ಅಥವಾ ದೊಡ್ಡದಾಗುತ್ತೋ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿನೋ ಅಷ್ಟು ಬೆಳ್ಳಿ ಅರಿಶಿನ ಕುಂಕುಮ ಬಟ್ಟಲು ದಾನ ಕೊಡೋದ್ರಿಂದ ಜನ್ಮ ಜನ್ಮಾಂತರವಾಗಿ ಈ ನಿಮ್ಮ ಮುತ್ತೈದಿ ಭಾಗ್ಯ ಏನಿರ್ತದಲ್ಲ ಅದು ಹೆಚ್ಚಾಗ್ತದೆ ಅಂಥೇಳಿ. ಅದಕ್ಕಾಗಿ ಮದುವೆಯಾಗಿ ಮೊದಲೇ ವರ್ಷ ಅಂತೂ ಖಂಡಿತವಾಗಿ ಕೊಡಬೇಕು. ಇಲ್ಲ, ಪ್ರತಿಯೊಬ್ಬರು ಇದುವರೆಗೂ ನಾವು ಯಾವುದೇ ದಾನವನ್ನು ಕೊಟ್ಟಿಲ್ಲ, ಅರಿಶಿನ ಕುಂಕುಮದ ದಾನ ಕೊಟ್ಟಿಲ್ಲ, ಏನೂ ಕೊಟ್ಟೇ ಇಲ್ಲ ಅನ್ನೋದಾದರೆ ಈ ವರ್ಷ ನೀವು ಈ ಅರಿಶಿನ ಕುಂಕುಮ ದಾನವನ್ನು ಹಿಡಿಬಹುದು. ಇನ್ನು ಮುತ್ತೈದೆಗೆ ಬಳೆ ದಾನ ಅಂತ ಹೇಳ್ತೀವಿ. ಪ್ರತಿ ದ್ವಾದಶಿ ಏನು ಮಾಡಬೇಕು, ಮುತ್ತೈದೆಗೆ ಆಕೆಗೆ ಇಟ್ಕೊಳ್ಳುವಂಥ ಬಳೆಯನ್ನು ಕೊಟ್ಟು ಬರಬೇಕು. ಪ್ರತಿ ದ್ವಾದಶಿ ಒಂದು ಮುತ್ತೈದೆಗೆ ಕರೆದು ತೆಂಗಿನಕಾಯಿ, ಕಣ ಎಲ್ಲ ಹಾಕಿ ಉಡಿಯನ್ನು ತುಂಬಿ ಆಕೆಗೆ ಇಷ್ಟವಾದಂಥ ಬಳೆಯನ್ನು ಕೈಯಲ್ಲಿ ಇಟ್ಕೊಳ್ತಿದ್ರೆ ಬಹಳಷ್ಟು ಒಳ್ಳೆಯದು, ಇಡಿಸಿದರೆ ಒಳ್ಳೆಯದು. ಅಕಸ್ಮಾತ್ ಅವರು ನಾವೇ ಇಟ್ಕೊಳ್ತೇವೆ ಅಂದರೆ 1 ಡಜನ್ ಬಳೆಯನ್ನು ಮುತ್ತೈದೆಗೆ ದಾನವಾಗಿ ಕೊಡಬೇಕು. ಈ ದ್ವಾದಶಿಯನ್ನು ಕೊಡ್ತಾ ಹೋಗಬೇಕು. ನಂತರ ಒಂದು ತಟ್ಟೆಯಲ್ಲಿ ಬಳೆಗಳನ್ನು, ಬಣ್ಣದ ಎಲ್ಲ ಬಳೆಗಳನ್ನು ಇಟ್ಟು ಕೊನೆಯ ದ್ವಾದಶಿ ನೀವು ಒಂದು ಮುತ್ತೈದೆಗೆ ದಾನವಾಗಿ ಕೊಡ್ಬೋದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೂ ಸಹ ನೀವು ಬಳೆ ದಾನವನ್ನು ಕೊಡ್ಬೋದು. ಇದು ಕೂಡ ನಮಗೆ ಮುತ್ತೈದಿತನ ಭಾಗ್ಯಕ್ಕಾಗಿರ್ಬೋದು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಕಾಲು ತೊಳೆಯೋದು ಅಂತ ಹೇಳ್ತೀವಿ. ಪ್ರತಿ ದ್ವಾದಶಿ ಒಂದು ಮುತ್ತೈದೆಯನ್ನು ಕರೆದು ಕಾಲು ತೊಳೆಯಬೇಕು. ಆಕೆಗೆ ಉಡಿಯನ್ನು ತುಂಬಬೇಕು. ತೆಂಗಿನಕಾಯಿ, ಕಣ, ತಾಂಬೂಲ, ದಕ್ಷಿಣೆ ಎಲ್ಲವನ್ನು ಹಾಕಿ ಕಾಲು ತೊಳೆದು ಉಡಿ ತುಂಬಿ, ಹೂವು ಎಲ್ಲ ಕೊಟ್ಟು ಉಡಿ ತುಂಬಿ, ನಿಮಗೆ ಸಾಧ್ಯ ಆದರೆ ಪ್ರತಿ ದ್ವಾದಶಿ ಕಾಲುಂಗುರ ದಾನ ಕೊಡಬೇಕು. ಆಗೋದಿಲ್ಲ ಅನ್ನೋದಾದರೆ ಕೊನೆಯ ದ್ವಾದಶಿ ಯಾವುದಾದ್ರೂ ಒಂದು ಮುತ್ತೈದೆಗೆ ಕಾಲು ತೊಳೆದು
ಕಾಲುಂಗುರ ದಾನವನ್ನು ಕೊಡೋದ್ರಿಂದ ಅದು ಕೂಡ ನಮಗೆ ಮುತ್ತೈದೆತನ ಭಾಗ್ಯ ದೊರೀತದ ಅಂಥೇಳಿ. ನೀವು 2-3 ದಾನಗಳನ್ನು ಹಿಡಿತೀನಿ, ವ್ರತಗಳನ್ನು ಹಿಡಿತೀನಿ ಅಂದರೆ ಹಿಡಿಬೋದು. ಎಷ್ಟು ಬೇಕಾದಷ್ಟು ದಾನಗಳನ್ನು ಮಾಡ್ತೀನಿ, ಬೇಕಾದಷ್ಟು ನಾ ವ್ರತಗಳನ್ನ ಹಿಡಿತೀನಿ ಅಂದರೆ 1ಕ್ಕಿಂತ 10, 12 ನಿಮಗೆ ಎಷ್ಟು ಅನುಕೂಲ ಆಗ್ತದೋ ಅಷ್ಟು ವ್ರತಗಳನ್ನು ನೀವು ಧಾರಣವನ್ನು ಮಾಡಬಹುದು. ಎಷ್ಟು ಈ ಮುತ್ತೈದೆತನ ಭಾಗ್ಯಕ್ಕಾಗಿ ಏನೇನು ಇರ್ತಾವಲ್ಲ, ಈ ನಾವು ಹೇಳ್ತೇವೆ ಮುತ್ತು 5 ಮುತ್ತು ಅಂಥೇಳಿ ಆ ದಾನಗಳನ್ನು ಮಾಡಿದರೆ ಮುತ್ತೈದೆತನ ಭಾಗ್ಯ ಜನ್ಮ ಜನ್ಮಾಂತರಗಳಿಗೆ ಹೆಚ್ಚಾಗ್ತಾ ಹೋಗ್ತದಂತ. ಇನ್ನು ಪ್ರತಿ ಹುಣ್ಣಿಮೆ ಇದೊಂದು ವಿಶೇಷ ಅದ ನೋಡ್ರಿ. ಪ್ರತಿ ಹುಣ್ಣಿಮೆ ಒಂದು ಮುತ್ತೈದೆಗೆ ಹೋಗಿ ಉಡಿ ತುಂಬಿ ಆಕೆಗೆ ಅರಿಶಿನ, ಕುಂಕುಮ, ಎಣ್ಣೆ, ಶಿಗಿಕಾಯಿ ಕೊಟ್ಟು ಬರಬೇಕು. ಪ್ರತಿ ಹುಣ್ಣಿಮೆ ಹೋಗಿ ನೀವು ಒಂದೇ ಮುತ್ತೈದೆಗೆ ಕೊಟ್ಟರೆ ನಡೀತದೆ. ಪ್ರತಿ ಹುಣ್ಣಿಮೆ ದಿವಸ ಹೋಗಿ ಅರಿಶಿನ, ಕುಂಕುಮ, ಎಣ್ಣೆ, ಶಿಗಿಕಾಯಿ ಕೊಟ್ಟು ಬರಬೇಕು. ನಂತರ ಅರಿಶಿನ ಕುಂಕುಮ ಅಂದರೆ ಅರಿಶಿನ ಕುಂಕುಮ ಹಚ್ಚಬೇಕು, ಎಣ್ಣೆ ಶಿಗೆಕಾಯಿ ಬಟ್ಲಲ್ಲಿ ಕೊಡಬೇಕು. ಕೊನೆಯ ಹುಣ್ಣಿಮೆ ದಿವಸ ಏನು ಮಾಡಬೇಕು ಅಂದರೆ ಚಾತುರ್ಮಾಸದ ಕೊನೆಯ ಹುಣ್ಣಿಮೆಗೆ ಒಂದು ಸಣ್ಣ ಹಿತ್ತಾಳಿ ಬಕೆಟು, ಒಂದು ಸಣ್ಣ ತಂಬಿಗೆ, ಎಣ್ಣೆ ಹಾಕ್ಲಿಕ್ಕೆ ಒಂದು ಬಟ್ಲು ಮತ್ತು ಶಿಗಿಕಾಯಿ ಹಾಕ್ಲಿಕ್ಕೆ ಒಂದು ಬಟ್ಲು, ಈ ಒಟ್ಟು 4 ಸಾಮಗ್ರಿಗಳನ್ನು ಆಕೆಗೆ ದಾನವಾಗಿ ಕೊಡಬೇಕು. ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಮುಂದಿದ್ದು ತಾಂಬೂಲ ದಾನ ಅಂತ ಹೇಳ್ತೀವಿ. ಪ್ರತಿ ದಿವಸ ಒಂದು ದಂಪತಿಗಳಿಗೆ ಹೋಗಿ ನೀವು ಒಬ್ಬರಿಗೆ ಕೊಟ್ಟರೆ ನಡೀತದೆ. ಇದನ್ನು ಕೂಡ ವಿಳೆದೆಲೆಯಲ್ಲಿ ಕಾಚು, ಲವಂಗ, ಯಾಲಕ್ಕಿ, ಜಾಜಿಕಾಯಿ, ಪಚ್ಚಕರ್ಪೂರ, ಕೇಸರ, ಕೊಬ್ಬರಿ ಇವನ್ನೆಲ್ಲವನ್ನು ಹಾಕಿ ಮಾಡಿದಂಥ ಅಡಿಕೆ ಪುಡಿ ಅಥವಾ ನೀವು ಇವನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ಹೋಗಿ ಕೊಟ್ಟರೆ ನಡೀತದೆ. ಈ ರೀತಿ ಒಂದು ಏನು ದಂಪತಿಗಳಿಗೆ ಹೋಗಿ ಅರಿಶಿನ ಕುಂಕುಮ ಕೊಟ್ಟು ಇಬ್ಬರಿಗೂ ಅಂದರೆ ಹೆಂಡತಿಗೂ ಕೊಡಬೇಕು, ಗಂಡನಿಗೂ ಕೊಡಬೇಕು. ಪಾನ ಬೀಡ ಮಾಡಿ ದಿನ ಹೋಗಿ ಕೊಡ್ತಿರಬೇಕು. ದಿನ ಅಂದರೆ ಏಕಾದಶಿ ದಿವಸ ಕೊಡಬಾರ್ದು, ದ್ವಾದಶಿ ದಿವಸ ಕೊಡಬೇಕು. ಈ ರೀತಿಯಾಗಿ ಯಾವತ್ತೂ ಅವರು ಉಪವಾಸವನ್ನು ಮಾಡ್ತಿರ್ತಾರೆ ಆ ದಿನ ಕೊಡಬಾರ್ದು. ಈ ರೀತಿಯಾಗಿ ಪ್ರತಿದಿನ ಪಾನ ಅಂದರೆ ತಾಂಬೂಲ ದಾನವನ್ನು ಮಾಡಬೇಕು. ನಂತರ ಕೊನೆಯ ಏನು ದ್ವಾದಶಿ ಬರ್ತದಲ್ಲ, ಚಾತುರ್ಮಾಸದ ಕೊನೆಯ ದ್ವಾದಶಿ ದಿವಸ ಒಂದು ತಟ್ಟೆಯಲ್ಲಿ ಒಂದು ಎಲೆ ಅಡಿಕೆ ತಟ್ಟೆ ಇರ್ತದೆ, ಕೆಲವೊಂದು ಸಲ ಡಬ್ಬಿಗಳು ಬರ್ತದೆ. ಈಗ ಅವನ್ನೆಲ್ಲವನ್ನು ಅದರಲ್ಲಿ 108 ವಿಳೆದೆಲೆ ಇಡಬೇಕು, 48 ಅಡಿಕೆ ಬೆಟ್ಟಗಳನ್ನು ಇಡಬೇಕು. ಯಾಲಕ್ಕಿ, ಲವಂಗ, ಜಾಜಿಕಾಯಿ, ಪಚ್ಚಕರ್ಪೂರ, ಕೇಸರ, ಕೊಬ್ಬರಿ, ಒಣ ಕೊಬ್ಬರಿ ಬಟ್ಲು ಎಲ್ಲವನ್ನು ಇಟ್ಟು ಅವರಿಗೆ ಮುತ್ತೈದಿಗೆ ಒಂದು ಉಡಿ ತುಂಬಬೇಕು. ನೀವು ಬ್ರಾಹ್ಮಣನಿಗೆ ಏನು ಕೊಡ್ತೀರೋ ಅಥವಾ ಶಲ್ಲ ಇದನ್ನು ಕೊಟ್ಟು ಧೋತ್ರ ಶಲ್ಯ ಕೊಡ್ಬೋದು ಅಥವಾ ಮಡಿ ಕೊಡ್ಬೋದು, ಮುತ್ತೈದೆಗೆ ಸೀರೆ ಕೊಡ್ಬೋದು. ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ ಸಹಿತ ತಟ್ಟೆಯನ್ನು ದಾನವಾಗಿ ಕೊಡಬೇಕು. ತಾಂಬೂಲ ದಾನ ಅತ್ಯಂತ ಶ್ರೇಷ್ಠ ದಾನ ಅಂಥೇಳಿ ಪತಿ ಪತ್ನಿಯರಲ್ಲಿ ಬಾಂಧವ್ಯ ಬಹಳಷ್ಟು ಚಂದಿರ್ತದಂಥ ಜನ್ಮ ಜನ್ಮಾಂತರದಲ್ಲಿ. ಅದಕ್ಕಾಗಿ ಈ ತಾಂಬೂಲ ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಇನ್ನು ಗುರುಗಳ ಅನುಗ್ರಹಕ್ಕಾಗಿ ಪ್ರತಿ ದ್ವಾದಶಿ ದಿವಸ ಒಂದು ಹಿತ್ತಾಳಿ ಬುಟ್ಟಿಯನ್ನು ತೆಗೆದುಕೊಳ್ಬೇಕು, ಸಣ್ಣದು ಯಥಾಶಕ್ತಿ. ಎಷ್ಟು ನಿಮಗೆ ದೊಡ್ಡದಾಗ್ತದೆ ದೊಡ್ಡದು ಅಥವಾ ಸಣ್ಣದಾಗ್ತದೋ ಸಣ್ಣದು. ಪ್ರತಿ ದ್ವಾದಶಿ ಒಂದು ಹಿತ್ತಾಳೆ ಬುಟ್ಟಿ ಅಥವಾ ಬಟ್ಲಲ್ಲಿ ಕಡಲೆಬೇಳೆ ತುಂಬಿ ತಾಂಬೂಲ ದಕ್ಷಿಣೆ ಇಟ್ಟು ಪ್ರತಿ ದ್ವಾದಶಿ ದಿವಸ ಒಂದು ಮುತ್ತೈದೆಗೆ ಅಥವಾ ಬ್ರಾಹ್ಮಣನಿಗೆ ಹೋಗಿ ದಾನ ಮಾಡೋದ್ರಿಂದ ಮನೆಯಲ್ಲಿ ಗುರುಗಳ ಅನುಗ್ರಹ ಇರ್ತದಂತ. ಇನ್ನು ಬ್ರಹ್ಮಾಂಡ ದಾನ ಅಂತ ಹೇಳ್ತೀವಿ. ಒಂದು ಇಡೀ ಕೊಬ್ಬರಿ ಬಟ್ಲ ಗಿಟ್ಟಕ ಅಂತ ಹೇಳ್ತೇವಲ್ಲ, ಅದನ್ನು ತೊಗೋಬೇಕು. ಮೇಲೆ ಸ್ವಲ್ಪ ಕಟ್ ಮಾಡಬೇಕು. ಅದರೊಳಗೆ ಪೂರ್ಣ ಅಕ್ಕಿಯನ್ನು ತುಂಬಬೇಕು. ತುಂಬಿ ಒಳಗೆ ಕೃಷ್ಣನ್ನ ಇಟ್ಟು ಅದರ ಮೇಲೆ ಅದನ್ನು ಏನು ಕಟ್ ಮಾಡಿರ್ತೇವಲ್ಲ ಆ ಭಾಗವನ್ನು ಮುಚ್ಚಿ ದಾರ ಅಂತ ಹೇಳ್ತೀವಿ. ಅಂದರೆ ನೂಲು ಇರ್ತದಲ್ಲ ಆ ನೂಲನ್ನು ಸರಿಯಾಗಿ ಸುತ್ತಬೇಕು. ಸುತ್ತಿ ಅದಕ್ಕೆ ನಾವು ಅಕ್ಷಾಂಶ ರೇಖಾಂಶ ಅಂತ ಹೇಳ್ತೇವೆ. ಸುತ್ತಿ ಅದನ್ನು ಪ್ರತಿ ದ್ವಾದಶಿ ದಿವಸ ದಾನ ಮಾಡೋದ್ರಿಂದ ಬ್ರಹ್ಮಾಂಡ ದಾನ ಮಾಡಿದಷ್ಟು ಪುಣ್ಯ ಬರ್ತದಂತ. ಅದರ ಜೊತೆ ಏನೇ ಮಾಡಿದರೂ ನೀವು ಮುತ್ತೈದೆಗೆ ದಾನ ಮಾಡಿದರೆ ಒಂದು ತೆಂಗಿನಕಾಯಿ, ತಾಂಬೂಲ, ದಕ್ಷಿಣೆ ಮತ್ತು ಒಂದು ಖಣ ಹಾಕಿ ಉಡಿ ತುಂಬಿದರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನಿಸ್ಕೊಳ್ತದೆ. ಇನ್ನು ಸಂತಾನ ಗೋಪಾಲ ಕೃಷ್ಣ ದಾನ ಅಂತ ಹೇಳ್ತೀವಿ. ಪ್ರತಿ ದ್ವಾದಶಿ ದಿವಸ ಬೆಳ್ಳಿ ಬಟ್ಲಲ್ಲಿ ಒಂದು ಸಣ್ಣ ಬೆಳ್ಳಿ ಬಟ್ಲ ತೊಗೋಬೋದು ಅಥವಾ ಹಿತ್ತಾಳೆ ಬಟ್ಲನ್ನು ತೊಗೋಬೋದು. ಅದರಲ್ಲಿ ಬೆಣ್ಣೆ ಹಾಕಬೇಕು. ಅದರಲ್ಲಿ ಕೃಷ್ಣನನ್ನು ಇಟ್ಟು
ಕೈಯಿಂದ ಮುಚ್ಚಿ ದಾನವಾಗಿ ಕೊಡಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ಬೆಳ್ಳಿಯದ ಸಂತಾನಗೋಪಾಲ ಕೃಷ್ಣ ದಾನ. ನಿಮಗೆ ಮಕ್ಕಳಿಲ್ಲ ಅಂತ ಅನ್ನೋದಾದರೆ, ಮದುವೆಯಾಗಿ ಹೊಸದರಲ್ಲಿದ್ದರೆ ಖಂಡಿತವಾಗಿಯೂ ಮಾಡಿರಿ, ಒಳ್ಳೆಯ ಸಂತಾನ ಪ್ರಾಪ್ತಿ ಆಗ್ತದೆ. ಅಕಸ್ಮಾತ್ ನಿಮಗೆ ನಾವು ಮಕ್ಕಳಾದವರು ದೊಡ್ಡವರಿದ್ದರೂ ಕೂಡ ಇದುವರೆಗೂ ಕೊಟ್ಟಿಲ್ಲ ಅನ್ನೋದಾದರೆ ಈ ವರ್ಷ ಈ ಚಾತುರ್ಮಾಸದಲ್ಲಿ ಕೊಟ್ಟು ನೋಡ್ರಿ, ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಮುಂದೆ ಅವರ ಸಂತಾನ ಭಾಗ್ಯ ಕೂಡ, ಅಂದರೆ ಮಕ್ಕಳಿಗೆ ಹುಟ್ಟುವಂಥ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ಬಹಳಷ್ಟು ಜ್ಞಾನವಂತರಾಗ್ತಾರೆ. ಅದಕ್ಕೆ ಸಂತಾನ ಗೋಪಾಲ ಕೃಷ್ಣದಾನ ಜನ್ಮದಲ್ಲಿ ಒಮ್ಮೆಯಾದರೂ ಮಾಡಬೇಕು ಅಂತ ಹೇಳಿ, ಅದನ್ನು ಕೂಡ ಪ್ರತಿ ದ್ವಾದಶಿ ಒಂದೊಂದು ಕೃಷ್ಣನ್ನ ಒಂದು ಬಟ್ಲಲ್ಲಿ ಬೆಣ್ಣೆ ಸಹಿತವಾಗಿ ಇಟ್ಟು ದಾನ ಮಾಡಬೇಕು. ದಾನ ಮಾಡಬೇಕಾದ್ರೆ ಒಂದು ಮುತ್ತೈದೆಗೆ ತೆಂಗಿನಕಾಯಿ, ಬ್ಲೌಸ್ ಪೀಸು ಎಲ್ಲವನ್ನು ಇಟ್ಟು ದಾನ ಮಾಡಬೇಕು. ಇನ್ನು ಪ್ರತಿ ಒಂದಿನ ಈ ಚಾತುರ್ಮಾಸ ಪರ್ಯಂತ ಪ್ರತಿದಿನ ಒಂದು ಮುತ್ತೈದೆಗೆ ಒಂದೇ ಒಂದು ಮುತ್ತೈದೆಗೆ ಹೋಗಿ ದಿನಾ ಹೆರಳು ಹಾಕಿ ಬರಬೇಕು. ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಬರಬೇಕು. ದಿನಾಲು ಹೋಗಿ ಹೆಳ್ಳು ಹಾಕಿ ಅರಿಶಿನ ಕುಂಕುಮ ಕೊಟ್ಟು ಒಂದು ಹೂ ಮುಡಿಸಿ ಬರಬೇಕು. ಕೊನೆಗೆ ದ್ವಾದಶಿ ಏನು ಬರ್ತದಲ್ಲ, ಕೊನೆಯ ದ್ವಾದಶಿ, ಚಾತುರ್ಮಾಸದ ಕೊನೆಯ ದ್ವಾದಶಿ ದಿವಸ ಆ ಮುತ್ತೈದೆಗೆ ಸೀರೆ ಕುಬುಸ ಜೊತೆಗೆ ಒಂದು ಬೆಳ್ಳಿ ಹೂವನ್ನು ದಾನವಾಗಿ ಕೊಡಬೇಕು. ಅದು ಕೂಡ ನಮಗೆ ಹೆರಳು ಹಾಕೋದು ಕೂಡ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಯಾಕಂದರೆ ತಲೆಯಲ್ಲಿ ಲಕ್ಷ್ಮಿಯ ವಾಸ ಇರ್ತದಂತ. ಅದಕ್ಕೆ ನಾವು ಆ ರೀತಿಯಾಗಿ ಹೂವಿನ ಅಂದರೆ ಹೆರಳನ್ನೇ ಅಲಂಕಾರ ಮಾಡೋದ್ರಿಂದ ಲಕ್ಷ್ಮಿ ಪ್ರೀತಳಾಗ್ತಾಳೆ. ಹೆರಳನ್ನು ಹಾಕೋದು ಒಂದು ಮುತ್ತೈದೆಗೆ ಬಹಳ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಈ ನಿತ್ಯ ಹೋಗಿ ಮುತ್ತೈದೆಗೆ ಹೆರಳು ಹಾಕಿ ಬರಬೇಕು. ಅಂದರೆ ಅರಿಶಿನ ಕುಂಕುಮ ಕೊಟ್ಟು ಹೆರಳು ಹಾಕಿ ಆಕೆಗೆ ಒಂದು ಹೂವನ್ನು ಮುಡಿಸಿ ಬರಬೇಕು. ನಂತರ ಕೊನೆಯಲ್ಲಿ ದ್ವಾದಶಿ ಬರ್ತದಲ್ಲ, ಆವಾಗ ಸೀರೆ ಸಮೇತ ತಾಂಬೂಲ ದಕ್ಷಿಣೆ ಸಹಿತ ಒಂದು ಬೆಳ್ಳಿಯ ಹೂವನ್ನು ಮಾಡಿ ಆಕೆಗೆ ತಲೆಯಲ್ಲಿ ಇಡಬೇಕು. ಕೆಲವರು ಇದ್ದವರು ಬಂಗಾರದ ಹೂವನ್ನು ಸಹ ಕೊಡ್ತಾರೆ. ಆಗದೇ ಇದ್ದರೆ ಬೆಳ್ಳಿ ಹೂವನ್ನು ಸಹ ಕೊಡ್ಬೋದು. ಅದು ಆಗದೇ ಇದ್ದರೆ ಆಕೆಗೆ ಸಹ ಅರಳಿದ ಹೂಗಳನ್ನು ಕೂಡ ಕೊಡ್ಬೋದು. ಇನ್ನು ಕರಿಮಣಿ ದಾನ ಅಂತ ಹೇಳ್ತೀವಿ. ಮೂಲತಃ ನಮಗೆ ಮೊದಲು ಮಂಗಳಸೂತ್ರ ಪೋಣೀಸ್ ಕಟ್ಕೊಳ್ತಿದ್ವಿ. ಈಗ ಪೋಣೀಸ್ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಕರಿಮಣಿ ದಾನ ಅಂತ ಏನು ಹೇಳ್ತೇವೆ, ಈಗಲೂ ಕೂಡ ಕೆಲವು ಕಡೆ ಪದ್ಧತಿ ಇದೆ. ನಾವು ಕರಿಮಣಿ ದಾನ ಕೊಡ್ತೀವಿ. ಅದರಲ್ಲಿ ಸಣ್ಣ 2 ಮಂಗಳಸೂತ್ರವನ್ನು, ಬಂಗಾರದ ಮಂಗಳಸೂತ್ರವನ್ನು ಹಾಕಿ ಕರಿಮಣಿಯನ್ನು ಪೋಣಿಸಿ ಒಂದು ಮುತ್ತೈದೆಗೆ ದಾನವಾಗಿ ಕಟ್ಟೆವ. ಪ್ರತಿ ದ್ವಾದಶಿ ಒಂದೊಂದು ಮುತ್ತೈದೆಗೆ ಕೊಡಬೇಕು. ಆ ಕರಿಮಣಿ ದಾನದಿಂದ ನಮ್ಮ ಮುತ್ತೈದಿತನ ಭಾಗ್ಯ ಹೆಚ್ಚಾಗ್ತದೆ ಅಂಥೇಳಿ ಈ ಕರಿಮಣಿ ದಾನ, ಕರಿಮಣಿ ಕಟ್ಟುವುದು ಅಂತ ಹೇಳ್ತೇವೆ. ಅಥವಾ ಪ್ರತಿ ದ್ವಾದಶಿ ಕರಿಮಣಿ ಗುಚ್ಚಿರ್ತದಲ್ಲ, ಒಂದೊಂದು ಮುತ್ತೈದೆಗೆ ದಾನವಾಗಿ ಕೊಡ್ತಾ ಹೋಗಬೇಕು. ಕೊನೆಯ ದ್ವಾದಶಿ ದಿವಸ ಯಥಾಶಕ್ತಿ ಒಂದು ಗುಂಜಿನೋ ಏನು 2 ತಾಳಿಗಳನ್ನು ಮಾಡಿ, ಬಂಗಾರದ ತಾಳಿಗಳನ್ನು ಮಾಡಿ ಕರಿಮಣಿಯೊಳಗಿಟ್ಟು ದಾನ ಮಾಡೋದು ಅತ್ಯಂತ ಶ್ರೇಷ್ಠ ದಾನ. ಅದು ಕೂಡ ಬಹಳಷ್ಟು ಜನ್ಮಾಂತರವಾಗಿ ಮುತ್ತೈದೆತನ ಭಾಗ್ಯ ನಮಗೆ ಕೊಡ್ತದೆ ಅಂಥೇಳಿ. ಇನ್ನು ವಿಶೇಷವಾಗಿ ಗುಪ್ತದಾನ, ಇದನ್ನು ನಾವು ಗುಪ್ತದಾನ ಅಂತ ಏನು ಹೇಳ್ತೀವಿ ಅಂದರೆ, ಒಂದು ಹಿತ್ತಾಳೆ ಬಟ್ಟಲ್ಲಿ ಅಕ್ಕಿ ಹಾಕಬೇಕು. ಅದರಲ್ಲಿ ಯಥಾಶಕ್ತಿ ನಾಣ್ಯವನ್ನು ಇಡಬೇಕು. ಕೆಲವು ಸಲ ಮೊದಲೆಲ್ಲ ಬಂಗಾರ ನಾಣ್ಯವನ್ನು ಇಡ್ತಿದ್ರು, ಬೆಳ್ಳಿ ನಾಣ್ಯವನ್ನು ಇಡ್ತಿದ್ರು ಅಂತ. ಆದರೆ ಈಗ ನಮಗಾಗೋದಿಲ್ಲ ಅಂಥೇಳಿ ಈ ನಾಣ್ಯ 10 ರೂಪಾಯಿದ್ದು, 5 ರೂಪಾಯಿದ್ದು, ಅಥವಾ ಇನ್ನೂ ನೀವು ಹೆಚ್ಚು ದಾನವನ್ನು ಕೊಡ್ತೀನಿ ಅಂದರೆ ನೀವು 100 ರೂಪಾಯಿ ನೋಟುಗಳನ್ನು ಕೂಡ ಅದರಲ್ಲಿ ಇಟ್ಟು, ಅಥವಾ 100 ರೂಪಾಯಿನ 10 ರೂಪಾಯಿದ್ದು 10 ನಾಣ್ಯಗಳನ್ನು ಕೂಡ ಇಟ್ಟು ಅದನ್ನು ಮುಚ್ಚಿ ಗುಪ್ತವಾಗಿ ದಾನ ಕೊಡಬೇಕು. ಅದನ್ನು ನಾವು ಏನೇ ದಾನ ಮಾಡಿದರೂ ಯಾರ ಮುಂದೆ ಹೇಳ್ಕೊಳ್ಬಾರ್ದು. ಒಂದು ಮುತ್ತೈದೆಗೆ ಅಥವಾ ಬ್ರಾಹ್ಮಣನಿಗೆ ಮುತ್ತೈದೆಗೆ ಕೊಡೋದಾದರೆ ಆಕೆಗೆ ಉಡಿಯನ್ನು ತುಂಬಿ ಅರಿಶಿನ ಕುಂಕುಮ ಕೊಟ್ಟು ಉಡಿಯನ್ನು ತುಂಬಿ ಆಮೇಲೆ ಗುಪ್ತದಾನವನ್ನು ಕೊಡಬೇಕು. ಏನೇ ಕೊಟ್ಟರು ಸಹಿತ ಗುಪ್ತದಾನ ಕೊಡುವಾಗ ಸಹಿತ ತಾಂಬೂಲ ದಕ್ಷಿಣೆ ಸಹಿತವಾಗಿ ಕೊಡಬೇಕು. ಇನ್ನು ಪ್ರತಿದಿನ ನಾವು ಮುತ್ತುಗದ ಎಲೆಯಲ್ಲಿ ಊಟವನ್ನು ಮಾಡುವಂಥ ಒಂದು ವ್ರತವನ್ನು ಹಿಡಿತೇವೆ ಅಂಥೇಳಿ. ಪ್ರತಿದಿನ ಮುತ್ತುಗದ ಎಲೆಯಲ್ಲಿ ಊಟ ಮಾಡಬೇಕು. ಚಾತುರ್ಮಾಸ ಪೂರ್ಣ ಪರ್ಯಂತವಾಗಿ ಮುತ್ತುಗದ ಎಲೆಯಲ್ಲಿ ಊಟವನ್ನು ಮಾಡಿ ದ್ವಾದಶಿ ಚಾತುರ್ಮಾಸದ ಕೊನೆಯ ದ್ವಾದಶಿ ದಿವಸ ಭಗವಂತನಿಗೆ ಆ ಮುತ್ತುಗದ ಎಲೆಯಲ್ಲಿ ನೈವೇದ್ಯವನ್ನು ಮಾಡಿ ಬ್ರಾಹ್ಮಣನಿಗೆ ಕಂಚಿನ ತಾಟನ್ನು ದಾನವಾಗಿ ಕೊಡೋದ್ರಿಂದ ಆರೋಗ್ಯ ಬಹಳಷ್ಟು ಒಳ್ಳೆಯದಾಗ್ತದೆ ಅಂಥೇಳಿ. ನಮ್ಮ ಏನಾದರೂ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಇದ್ದರೆ, ದಾರಿದ್ರ್ಯ ಇದ್ದರೆ ಅವೆಲ್ಲವೂ ದೂರ ಆಗಿ ನಮ್ಮ ಜನ್ಮಾಂತರವಾಗಿ ನಮಗೆ ಯಾವುದೇ ಆಹಾರದ ಕೊರತೆ ಆಗುವುದಿಲ್ಲ. ಅನಾರೋಗ್ಯ ತೊಂದರೆಗಳು, ಹೊಟ್ಟೆಯ ತೊಂದರೆಗಳು ಯಾವುದೂ ಬರುವುದಿಲ್ಲ ಅಂಥೇಳಿ ಈ ರೀತಿಯಾಗಿ ಮುತ್ತುಗದ ಎಲೆಯಲ್ಲಿ ಊಟವನ್ನು ಮಾಡಿ ಕೊನೆಗೆ ಬೆಳ್ಳಿ ತಟ್ಟೆ ಅಥವಾ ಕಂಚಿನ ತಟ್ಟೆ, ನೀವು ಬಹಳ ಶ್ರೀಮಂತರಿದ್ದೇವೆ ಬೆಳ್ಳಿ ತಟ್ಟೆ ಕೊಡ್ತೀವಿ ಅಂದರೆ ಕೊಡ್ಬೋದು, ಅಥವಾ ಆಗೋದಿಲ್ಲ ಅಂದರೆ ಸಣ್ಣದಾದರೂ ಒಂದು ಕಂಚಿನ ತಟ್ಟೆಯನ್ನು
ದಾನವಾಗಿ ಬ್ರಾಹ್ಮಣನಿಗೆ ಕೊಡಬೇಕು, ತಾಂಬೂಲ ದಕ್ಷಿಣೆ ಸಹಿತವಾಗಿ. ಇವತ್ತು ಇಷ್ಟು ಏನು ದಾನಗಳನ್ನು ನೇಮಗಳನ್ನು ತಿಳಿಸ್ಕೊಟ್ಟೇನಿ. ಇನ್ನೂ ಬಹಳಷ್ಟು ಇನ್ನೂ ಚಾತುರ್ಮಾಸ ಬರ್ಲಿಕ್ಕತ್ತದ. ಅದಕ್ಕಾಗಿ ಪ್ರತಿದಿನವಾಗಿ ನಾನು ಕೊಡ್ತಾ ಹೋಗ್ತೀನಿ. ಇನ್ನೂ ರಂಗೋಲಿಗಳನ್ನು ನಾನು ಹಾಕಿ ತೋರಿಸ್ತೀನಿ ಅಂತ. ಈ ಸರಳವಾಗಿ ತಿಳಿಸ್ಕೊಡೋವನ್ನು ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಇವಷ್ಟು ದಾನಗಳು, ಇನ್ನೂ ಬೇಕಾದಷ್ಟು ದಾನಗಳವ, ಅವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.